ಚಂದ್ರ ಬಂದ ನೋಡು. ಪದ್ಯ 13 ಮಕ್ಕಳೇ, ಪದ್ಯ 13 ಬಿದಿಗೆ ಚಂದ್ರ ಬಂದ ನೋಡು. ಬಿದಿಗೆ ಅಂದರೆ ಅಮಾವಾಸ್ಯೆಯ ನಂತರ 2ನೇ ದಿನ ಚಂದ್ರ ಕಾಣಿಸ್ಕೊಳ್ತಾನಲ್ಲ, ಅದಕ್ಕೆ ಬಿದಿಗೆ ಅಂತ ಕರೀತಾರೆ. ಚಂದ್ರ ಬಂದ ನೋಡು. ಹೂ ಕೇಮ್ ದೇರ್ ಇನ್ ದ ಸ್ಕೈ? ಸೆಕೆಂಡ್ ಡೇ ಮೂನ್ ಕೇಮ್ ದೇರ್. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು, ಯಾರ ಮನೆಯು ಅಲ್ಲಿ ಇಹುದೋ ಯಾರು ಬಲ್ಲರು, ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ಬಿದಿಗೆ ಅಂದರೆ 2ನೇ ದಿನದ ಚಂದ್ರ, ಮೂನ್ ಅಂದರೆ ಚಂದ್ರ, ಬಂದ ನೋಡು, ನೋಡಲ್ಲಿ, ಹೂ ಕೇಮ್ ದೇರ್, ಮೂನ್ ಕೇಮ್ ದೇರ್. ದೀಪ ಹಚ್ಚಿದಂತೆ ಜೋಡು, ಜೋಡು ದೀಪ ಹಚ್ಚಿದಂತೆ ಕಾಣ್ತಾ ಇದೆ. ಆಕಾಶದಲ್ಲಿ ಅಮಾವಾಸ್ಯೆಯ ಕತ್ತಲೆ 2ನೇ ದಿನ ಇರುತ್ತಲ್ಲ, ಅಮಾವಾಸ್ಯೆ ನಂತರ ಬರುವಂತಹ 2ನೇ ದಿನದಲ್ಲಿ ಆಕಾಶ ಹೇಗೆ ಕಾಣ್ತಾ ಇದೆ ಅಂದರೆ ಅಲ್ಲಿ ಜೋಡು ದೀಪ ಹಚ್ಚಿದಂತೆ ಕಾಣ್ತಾ ಇದೆ. ದೀಪ ಅಂದರೆ ಲೈಟ್, ಹಚ್ಚು ಅಂದರೆ ಪುಟ್ ದೇರ್, ಆ್ಯಂಡ್ ಜೋಡು ಅಂದರೆ 2. ಯಾರ ಮನೆಯು ಅಲ್ಲಿ ಇಹುದೋ, ಯಾರ ಮನೆ, ಹೂಸ್ ಹೌಸ್ ದೇರ್, ಹೂಸ್ ಹೌಸ್, ಮನೆ ಅಂದ್ರೇನು ಹೌಸ್, ಅಲ್ಲಿ, ದೇರ್, ಇಹುದೋ ಇದೆಯೋ ಅಂತ. ಓಕೆ, ಹೂಸ್ ಹೌಸ್ ಈಸ್ ದೇರ್, ಯಾರು ಬಲ್ಲರು, ಹೂ ನೋಸ್ ದ್ಯಾಟ್, ನೋಡಲೇನು ಒಬ್ಬರೇನು ಹೇಳಲೊಲ್ಲರು, ನೋ ಒನ್ ಈಸ್ ಗೋಯಿಂಗ್ ಟು ಸೇ ಹೂ ಈಸ್ ಸ್ಟೇಯಿಂಗ್ ದೇರ್. ಓಕೆ, ಯಾರೊಬ್ಬರು ಹೇಳಲಿಕ್ಕೆ ರೆಡಿ ಇಲ್ಲ, ಈ ಒಂದು ಎಲ್ಲಿ ಈ ಆಕಾಶದಲ್ಲಿ ಯಾರಿದ್ದಾರೆ ಅಂತ ಯಾರೊಬ್ಬರು ಹೇಳಲಿಕ್ಕೆ ರೆಡಿ ಇಲ್ಲ. ಓಕೆ, ನೆಕ್ಸ್ಟ್ ಒನ್, ಅಗೋಚವತಿ ಚಂದ್ರ ನೋಡು, ಮೂಡಿದಂತೆ 2 ಕೋಡು. ಓಕೆ, ನೆಕ್ಸ್ಟ್ ಇದು 2ನೇ ದಿನದ ಚಂದ್ರನ ಬಗ್ಗೆ ವಿವರಣೆ ಇದೆ. ಇದು 4ನೇ ಚವತಿ ಅಂದರೆ 4. ಓಕೆ, ಅಗೋಚವತಿ ಚಂದ್ರ ನೋಡು. ಇವಾಗ ಅಮ್ಮ ಹೇಳ್ತಾ ಇದ್ದಾಳೆ ಚವತಿಯ ಚಂದ್ರ ಹೇಗೆ ಕಾಣ್ತಾ ಇದ್ದಾನೆ ಅಂತ. ಮೂಡಿದಂತೆ 2 ಕೋಡು, ಹೇಗೆ ಕಾಣ್ತಾ ಇದೆ ಅಂದರೆ, ಮೂಡು ಅಂದರೆ ಅಲ್ಲಿ ಕಾಣ್ತಾ ಇರೋದು ಗ್ರೋ ಆಗಿದೆ ಅಲ್ಲಿ, ಹೇಗೆ ಅಂದರೆ 2 ಕೋಡು, ಕೋಡು ಅಂದ್ರೇನು ಹಾರ್ನ್ಸ್, 2 ಅಂದರೆ 2, 2 ಕೋಡು. ಮೃಗವು ಎಲ್ಲಿ ಇಹುದು ಏನೋ ನಾನು ಕಾಣೆನು. ಮೃಗ ಅಂದ್ರೇನು ಪ್ರಾಣಿ, ಅಲ್ಲಿ ಜಿಂಕೆ ಅಥವಾ ಯಾವುದೋ ಒಂದು ಪ್ರಾಣಿ ಥರ ಕಾಣ್ತಾ ಇದೆ. ಎಲ್ಲಿ ಇಹುದು ಏನೋ ನಾನು ಕಾಣೆನು, ಅಲ್ಲಿ ಬರೀ 2 ಕೋಡ್ ಕಾಣ್ತಾ ಇದೆ, 2 ಹಾರ್ನ್ಸ್ ಕಾಣ್ತಾ ಇದೆ. ಐ ಡೋಂಟ್ ನೋ ವೇರ್ ಇಟ್ ಈಸ್ ದ ಅನಿಮಲ್. ದೆನ್ ನಾನು ಕಾಣೆನು, ಹೂ ಹ್ಯಾಸ್ ರಿಟರ್ನ್, ಇಂಥ ಚಿತ್ರ ಬರೆದನಿಲ್ಲಿ ಯಾವ ಜಾಣನು. ಚಿತ್ರ ಅಂದರೆ ಪಿಕ್ಚರ್, ಚಿತ್ರ ಮೀನ್ಸ್ ಪಿಕ್ಚರ್. ಬರೆದನಿಲ್ಲಿ, ಹೂ ಡ್ರಾ ದಿಸ್ ಪಿಕ್ಚರ್ ಹಿಯರ್. ಯಾವ ಜಾಣನು, ಯಾವ ಜಾಣನು ಮೀನ್ಸ್ ವಿಚ್ ಇಸ್ ದ ಇಂಟೆಲಿಜೆಂಟ್ ಪರ್ಸನ್, ಡ್ರಾ ದೇರ್ ದ ಪಿಕ್ಚರ್. ಓಕೆ, ಅಗೋಚವತಿ ಚಂದ್ರ ನೋಡು, ಮೂಡಿದಂತೆ 2 ಕೋಡು, ಮೃಗವು ಎಲ್ಲಿ ಇಹುದು ಏನೋ ನಾನು ಕಾಣೆನು, ಇಂಥ ಚಿತ್ರ ಬರೆದನಿಲ್ಲಿ ಯಾವ ಜಾಣನು. ಯಾವ ಒಂದು ಇಂಟೆಲಿಜೆಂಟ್ ಪರ್ಸನ್ ಈ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಹೇಗೆ ಕಾಣ್ತಾ ಇದೆ ಅಂದರೆ ಚವತಿಯ ಚಂದ್ರ ಒಂದು ಮೃಗ, ಒಂದು ಪ್ರಾಣಿಯ ಒಂದು 2 ಕೋಡುಗಳು ಮೂಡಿದಂತೆ ಅಲ್ಲಿ ಕಾಣ್ತಾ ಇದೆ ಅಂತ ಈ ಒಂದು ಪ್ಯಾರದಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ 3rd ಪ್ಯಾರದಲ್ಲಿ ಮಕ್ಕಳೇ, ಅಷ್ಟಮಿ ಚಂದಿರನು ಬಂದ. ಓಕೆ, ನಾವು ಫಸ್ಟ್ ಪ್ಯಾರದಲ್ಲಿ ಬಿದಿಗೆ ಅಂದರೆ 2, ಸೆಕೆಂಡ್ ಪ್ಯಾರದಲ್ಲಿ ನಾವು ನೋಡಿದ್ವಿ ಚವತಿ ಅಂದರೆ 4. ಇವಾಗ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು 4ನೇ ದಿನದ ಚಂದ್ರ. ಈಗ 2ನೇ ಪ್ಯಾರದಲ್ಲಿ 4ನೇ ಚಂದ್ರ, ಈಗ 3rd ಪ್ಯಾರದಲ್ಲಿ 8ನೇಯ ಚಂದ್ರ, ಅಷ್ಟಮಿ ಅಂದರೆ 8. ಅಷ್ಟಮಿ ಚಂದಿರನು ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ, ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನಾವನು, ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು. ಅಷ್ಟಮಿ ಚಂದಿರನು ಬಂದ. ಓಕೆ, ಚವತಿಯ ಚಂದ್ರ 2 ಹಾರ್ನ್ಸ್ ಇರೋ ಥರ ಕಾಣ್ದ. ಓಕೆ, ಅದು ಹೇಗೆ ಆ ಮೃಗ ಕೂಡ ಕಾಣ್ತಾ ಇಲ್ಲ, ಅಲ್ಲಿ ಬರೀ 2 ಹಾರ್ನ್ಸ್ ಥರ ಕಾಣ್ತಾ ಇತ್ತು, ನಾವು ಸೆಕೆಂಡ್ ಪ್ಯಾರದಲ್ಲಿ ನೋಡಿದ್ದು. ಈಗ ಅಷ್ಟಮಿ ಚಂದ್ರ ಹೇಗೆ ಕಾಣ್ತಾ ಇದೆ ಅಂದರೆ 8 ಡೇಸ್ ಮೂನ್, ಇಟ್ಸ್ ಲುಕ್ಸ್ ಲೈಕ್ ಅರ್ಧ ಬಿಟ್ಟು ಅರ್ಧ ತಿಂದ. 1 ರವೆ ಉಂಡೆ ಇಸ್ ದೇರ್ ನೋ, ರವೆ ಉಂಡೆ ಲಾಡು ವಿಲ್ ಬಿ ದೇರ್ ನೋ, ಹಾಫ್ ಏಟ್ ಆ್ಯಂಡ್ ಹಾಫ್ ಲೀವ್. ಅರ್ಧ ಬಿಟ್ಟು ಅರ್ಧ, ಹಾಫ್ ದೇ ಏಟ್ ಆ್ಯಂಡ್ ಹಾಫ್ ಏಟ್. ತಿಂದ ಅಂದರೆ ಅರ್ಧ ಅಂದರೆ ಹಾಫ್,
ತಿಂದ ಅಂದರೆ ಏಟ್, ಅರ್ಧ ಬಿಟ್ಟು, ಓಕೆ, ಹಿ ಲೆಫ್ಟ್ ಹಾಫ್. ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ, ಉಂಡಿ ಚೆಲ್ಲಿ ದೇ ಥ್ರೋ ದಟ್ ಆಲ್ ಲಡ್ಡು. ಕೊಟ್ಟನಿಲ್ಲಿ ಹುಡುಗನಾವನು, ಹೂ ಇಸ್ ದಟ್ ಬಾಯ್? ಹೂ ಏಟ್ ಹಾಫ್ ಆ್ಯಂಡ್ ಹೂ ಥ್ರೋ ದಟ್ ಹಿಯರ್? ಹೂ ಇಸ್ ದಟ್ ಬಾಯ್? ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು. ಐ ಕಾಂಟ್ ಐಡೆಂಟಿಫೈ ದಟ್ ಬಾಯ್. ಪ್ಲೇಸ್ ಈಸ್ ದೇರ್. ಠಾವು ಮೀನ್ಸ್ ಪ್ಲೇಸ್. ಓಕೆ, ಒಂದ್ಸರಿ ನೋಡೋಣ. ಅಷ್ಟಮಿ ಚಂದಿರನು ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ, ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನಾವನು. ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು. ಓಕೆ, ಇದು ನಾವು ಥರ್ಡ್ ಪ್ಯಾರಾದಲ್ಲಿ ನೋಡ್ತೀವಿ. ನೆಕ್ಸ್ಟ್ ಫೋರ್ತ್ ಪ್ಯಾರಾ ಬನ್ನಿ ಮಕ್ಕಳೇ. ಬಂದನು ಹುಣ್ಣಿಮೆಯ ಚಂದ್ರ, ಬೆಳದಿಂಗಳು ನಿಬಿಡ ಸಾಂದ್ರ, ಅಲ್ಲ ಅಲ್ಲ ಮುಗಿಲು ತುಂಬ ಇಹುದು ಮಜ್ಜಿಗೆ, ಬೆಣ್ಣೆ ಮುದ್ದೆ ಮೇಲೆಯೊಂದು ಹೇಳು ಅಜ್ಜಿಗೆ. ಅಮ್ಮ ಇಲ್ಲಿ ಆ ಮಗುಗೆ ಹೇಳ್ತಾ ಇದ್ದಾಳೆ. ಹೇಗೆ ಅಂದರೆ ಹುಣ್ಣಿಮೆಯ ಚಂದ್ರ, ಹುಣ್ಣಿಮೆಯ ಚಂದ್ರ ಅಂದರೆ ಇದನ್ನು ನಾವು ಇಲ್ಲಿ ಕೂಡ ನಾವು ಪ್ರೊಫೆಷನಲ್ ಏನೆಂದು ಹುಣ್ಣಿಮೆ ಅಂತ ಹೇಳ್ತೀವಿ. ನಾವು ಆಡು ಭಾಷೆಯಲ್ಲಿ ಹಳ್ಳಿ ಕಡೆ ಎಲ್ಲ ಈಗಲೂ ಕೂಡ ಹುಣ್ಣಿಮೆ ಅಂತ ಹೇಳ್ತೀವಿ. ಓಕೆ, ಬಂದನು ಹುಣ್ಣಿಮೆಯ ಚಂದ್ರ. ಈಗ ಯಾವ ಒಂದು ಫುಲ್ ಮೂನ್ ಬಂದಿದೆ 15 ಡೇಸಲ್ಲಿ, 15 ದಿನದಲ್ಲಿ ಹುಣ್ಣಿಮೆಯ ಚಂದ್ರ ಫುಲ್ ಮೂನ್ ಕಾಣ್ತಾ ಇದ್ದಾನೆ. ಬೆಳದಿಂಗಳು ನಿಬಿಡ ಸಾಂದ್ರ. ಬೆಳದಿಂಗಳು ಅಂದರೆ ಬೆಳದಿಂಗಳೊಂದು ಬ್ರೈಟ್ ಆದಂತಹ ಲೈಟು. ಆ ಬೆಳಕು ಹೇಗಿದೆ ಅಂದರೆ ಡೆನ್ಸ್, ಸಾಂದ್ರ ಅಂದರೆ ಡೆನ್ಸ್ ಅಂದರೆ ತುಂಬ, ನಿಬಿಡ ಅಂದರೆ ತುಂಬ ಏನಂತಾರೆ ತುಂಬ ಲೈಟ್ ಇದೆ ಅಂತ ಹೇಳ್ತಾರೆ. ಬ್ರೈಟ್ ಆದಂತಹ ಲೈಟ್ ನಾವು ಹುಣ್ಣಿಮೆಯ ಚಂದ್ರನಲ್ಲಿ ಕಾಣಬಹುದು. ಅಲ್ಲ ಅಲ್ಲ ಮುಗಿಲು ತುಂಬ ಇಹುದು ಮಜ್ಜಿಗೆ. ಮಜ್ಜಿಗೆ ಮೀನ್ಸ್ ಬಟರ್ ಮಿಲ್ಕ್. ಹೇಗಿರುತ್ತೆ ಮಜ್ಜಿಗೆ? ಯಾವ ಕಲರಲ್ಲಿರುತ್ತೆ? ವೈಟ್ ಕಲರಲ್ಲಿರುತ್ತೆ. ಆ ಮಜ್ಜಿಗೆ ಚೆಲ್ಲಿದಂತೆ ಕಾಣ್ತಾ ಇದೆ ಆಕಾಶ. ಮುಗಿಲು ಅಂದರೆ ಆಕಾಶ ನೋಡಿ, ಮುಗಿಲು ಅಂದರೆ ಕೂಡ ಆಕಾಶ, ಆಗಸ. ಓಕೆ, ಆಗಸ, ಆಕಾಶ, ಮುಗಿಲು ಇದೆಲ್ಲ ಸ್ಕೈಗೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಮುಗಿಲು ಕೂಡ ಆಕಾಶನೇ, ಸ್ಕೈ. ಮುಗಿಲು ತುಂಬ ಇಹುದು ಮಜ್ಜಿಗೆ. ಏನಾಗಿದೆ ಅಂದರೆ ಇಲ್ಲಿ ಹೇಗಿದೆ ಲೈಟ್ ತುಂಬ ನೀವು ಹೇಳ್ತೀವಿ ಸೆಕೆಂಡ್ ಲೈನಲ್ಲಿ ಹೇಳ್ತಾ ಇದ್ದಾರೆ ಬೆಳದಿಂಗಳು ನಿಬಿಡ ಸಾಂದ್ರ. ಆ ಬ್ರೈಟ್ ಆದಂತಹ ಲೈಟ್, ಡೆನ್ಸಿಂದ ಕೂಡಿರುವಂತಹ ಲೈಟ್ ತುಂಬ ನಿಬಿಡವಾಗಿದೆ. ಓಕೆ, ಅಲ್ಲ ಅಲ್ಲ ಮುಗಿಲು ತುಂಬ. ಅಲ್ಲಲ್ಲ ಅಮ್ಮ ಹೇಳ್ತಾರೆ, ಅಲ್ಲ ಅಲ್ಲ ಬಿಡು, ಇದು ಲೈಟ್ ಥರ ಕಾಣ್ತಾ ಇಲ್ಲ. ಇದು ಹೇಗಿದೆ ಅಂದರೆ ಬಟರ್ ಮಿಲ್ಕ್, ಮಜ್ಜಿಗೆ ಚೆಲ್ಲಿದಂತೆ ಕಾಣ್ತಾ ಇದೆ. ಬೆಣ್ಣೆ ಮುದ್ದೆ ಮೇಲೆಯೊಂದು. ಬೆಣ್ಣೆ ಮುದ್ದೆ ಮೇಲೆಯೊಂದು ಹೇಳು ಅಜ್ಜಿಗೆ. ಆ ಮುಗಿಲು ಚೆಲ್ಲಿದಂತೆ ಇದೆ. ಹಳ್ಳಿ ಕಡೆ ಈಗಲೂ ಕೂಡ ನಾವು ಮಜ್ಜಿಗೆ ಮಾಡುವಾಗ ಒಂದು ಕಟ್ಟಿಗೆಯನ್ನು ಇಟ್ಕೊಂಡು ಏನಂತಾರೆ ಅದನ್ನು, ಏನೋ ಅಂತಾರೆ, ಕಟ್ಟಿಗೆಯಿಂದ ಮಾಡ್ತಾರೆ. ಆ ಮಜ್ಜಿಗೆ ಹಗ್ಗವನ್ನು ಕಟ್ಟಿ ಮಜ್ಜಿಗೆ ಮಾಡುವಾಗ ಆ ಮಜ್ಜಿಗೆ ಕೆಳಗಡೆ ಫುಲ್ಲು ಮಜ್ಜಿಗೆ ಇರುತ್ತೆ, ಮೇಲ್ಗಡೆ ಬೆಣ್ಣೆ ಬರುತ್ತೆ. ಅದನ್ನು ಅಮ್ಮ ಹೇಳ್ತಾ ಇದ್ದಾಳೆ, ಫುಲ್ಲೆಲ್ಲ ಮಜ್ಜಿಗೆಯಿಂದ ತುಂಬಿದೆ ಇವಾಗ ಆಕಾಶ. ಬೆಣ್ಣೆ ಮುದ್ದೆ ಮೇಲೆಯೊಂದು. ಆ ಮಜ್ಜಿಗೆ ಚೆಲ್ಲಿದಂತಹ ಮೇಲೆ ಒಂದು ಬೆಣ್ಣೆ ಮುದ್ದೆ ಇರೋ ಥರ ಕಾಣ್ತಾ ಇದೆ. ಮೂನ್ ಕಾಣ್ತಾ ಇದ್ದಾನಲ್ಲ, ಎಲ್ಲ ಕಡೆ ಬೆಳಕು ಫುಲ್ ಬ್ರೈಟ್ ಆದಂತಹ ಲೈಟ್ ಇದೆ. ಎವ್ರಿವೇರ್ ಸ್ಪ್ರೆಡ್ ದೇರ್ ಫುಲ್ಲಿ ಲೈಟ್ ಆ್ಯಂಡ್ ಈಸ್ ದೇರ್ ಒನ್ ಬಟರ್ ಇನ್ ದಿಸ್ ಸ್ಕೈ. ಇಸ್ ಅ ಬಟರ್ ಬಾಲ್. ಬೆಣ್ಣೆ ಮುದ್ದೆ ಮೀನ್ಸ್ ಹೌ ಇಸ್ ದ ರಾಗಿ ಬಾಲ್, ನೋ ಲೈಕ್ ದಟ್. ಬೆಣ್ಣೆ ಮುದ್ದೆ, ಬಟರ್ ಬಾಲ್. ಮೇಲೆಯೊಂದು ಹೇಳು ಅಜ್ಜಿಗೆ ಹೇಳು. ಆಕಾಶದಲ್ಲಿ ಹೇಗಿದೆ ಅಂದರೆ ಬಟರ್ ಮಿಲ್ಕ್ ಚೆಲ್ಲಿ ಅದ್ರ ಮೇಲೆ ಒಂದು ಬೆಣ್ಣೆ ಮುದ್ದೆ, ಬಟರ್ ಬಾಲ್ ಬಂದಿರೋ ಥರ ಕಾಣ್ತಾ ಇದೆ ಅಂತ ಅಮ್ಮ ಆ ಮಗುಗೆ ನೀನು ಅಜ್ಜಿಗೆ ಹೋಗಿ ಹೇಳು ಅಂತ ಹೇಳ್ತಾ ಇದ್ದಾರೆ. ಈ ಪದ್ಯವನ್ನು ಬರೆದವರು ಯಾರು ಅಂದರೆ ದ.ರಾ. ಬೇಂದ್ರೆ. ಈ ಪದ್ಯವನ್ನು ಯಾರು ಬರೆದಿದ್ದಾರೆ ಮಕ್ಕಳೇ? ದ.ರಾ. ಬೇಂದ್ರೆ. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು, ಯಾರ ಮನೆಯು ಅಲ್ಲಿ ಇಹುದೋ ಯಾರು ಬಲ್ಲರು, ನೋಡಲೇನು ಒಬ್ಬರೇನು ಹೇಳಲೊಲ್ಲರು. ಅಗೋಚವತಿ ಚಂದ್ರ ನೋಡು, ಮೂಡಿದಂತೆ ಎರಡು ಕೋಡು, ಮೃಗವು ಎಲ್ಲಿ ಇಹುದೋ ಏನೋ ನಾನು ಕಾಣೆನು, ಇಂಥ ಚಿತ್ರ ಬರೆದನಿಲ್ಲಿ ಯಾವ ಜಾಣನು.
ಅಷ್ಟಮಿ ಚಂದಿರನು ಬಂದ ಅರ್ಧ ಬಿಟ್ಟು ಅರ್ಧ ತಿಂದ ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನಾವನು ಕಾಣೆ ಅತ್ತ ಇತ್ತ ಎತ್ತು ಅವನ ಠಾವನು. ಬಂದನು ಹುಣ್ಣಿಮೆಯ ಚಂದ್ರ ಬೆಳದಿಂಗಳು ನಿಬಿಡ ಸಾಂದ್ರ ಅಲ್ಲ ಅಲ್ಲ ಮುಗಿಲು ತುಂಬ ಇಹುದು ಮಜ್ಜಿಗೆ ಬೆಣ್ಣೆ ಮುದ್ದೆ ಮೇಲೆಯೊಂದು ಹೇಳು ಅಜ್ಜಿಗೆ. ಸಿ ಇಲ್ಲಿ ನೋಡಿ ಮಕ್ಕಳೇ, ಬಿದಿಗೆ ಅಂದರೆ ಅಮಾವಾಸ್ಯೆಯ ಅನಂತರದ 2ನೇ ದಿನ. ಆಫ್ಟರ್ ದ ಅಮಾವಾಸ್ಯೆ 2 days ದಟ್ ಈಸ್ ಬಿದಿಗೆ. ಓಕೆ, ನೆಕ್ಸ್ಟ್ ಚವತಿ ಅಮಾವಾಸ್ಯೆಯ ನಂತರದ 4ನೇ ದಿನ, 4th day. ಆಫ್ಟರ್ ದ ಅಮಾವಾಸ್ಯೆ 4th day. ಅಷ್ಟಮಿ ಮೀನ್ಸ್ 8ನೇ ದಿನ. ಆಫ್ಟರ್ ದ ಅಮಾವಾಸ್ಯೆ 8th day. ಹುಣ್ಣಿಮೆ ಪೂರ್ಣಚಂದ್ರ ಕಾಣುವಂತಹ ದಿನವನ್ನು ಹುಣ್ಣಿಮೆ ಅಂತ ಕರಿತೀವಿ. ಫುಲ್ ಮೂನ್ ಕಾಣುವಂತಹ ದಿನವನ್ನು ನಾವೇನಂತ ಕರಿತೀವಿ ಅಂದರೆ ಹುಣ್ಣಿಮೆ ಅಂತ ಕರಿತೀವಿ. ಬಿದಿಗೆ ಅಂದರೆ 2, ಚವತಿ ಅಂದರೆ 4, ಅಷ್ಟಮಿ ಅಂದರೆ 8, ಹುಣ್ಣಿಮೆ ಅಂದರೆ ಫುಲ್ ಮೂನ್. ಬಿದಿಗೆ 2nd day, ಚವತಿ 4th day, ಅಷ್ಟಮಿ 8th day, ಹುಣ್ಣಿಮೆ ಫುಲ್ ಮೂನ್. ಸಿ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಈ ಪದ್ಯವನ್ನು ಬಿದಿಗೆ ಚಂದ್ರ ಬಂದ ನೋಡು ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಏನೆಂದರೆ ದ.ರಾ. ಬೇಂದ್ರೆ. ಪೊಯೆಟರ್ ನೇಮ್ ಹೂ ರಿಟನ್ ದಿಸ್ ಪೊಯಮ್ ಬಿದಿಗೆ ಚಂದ್ರ ಬಂದ ನೋಡು, ದ.ರಾ. ಬೇಂದ್ರೆ. ಇವರ ಬಗ್ಗೆ ಪರಿಚಯವನ್ನು ನಾವು ಇಲ್ಲಿ ನೋಡೋಣ. ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 31 1896ರಲ್ಲಿ 1896 ರಲ್ಲಿ ಧಾರವಾಡದಲ್ಲಿ ಜನಿಸಿದರು. 1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಅವರ ಕಾವ್ಯನಾಮ ಅಂಬಿಕಾ ತನಯದತ್ತ. ಅವರ ಕಾವ್ಯನಾಮ ಏನು ಅಂದರೆ ಅಂಬಿಕಾ ತನಯದತ್ತ. ಸಿ 31/1/1896ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಧಾರವಾಡ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬರುತ್ತೆ. ಇದು ಕೂಡ ಒಂದು ಡಿಸ್ಟಿಕ್ ಧಾರವಾಡ. ಅವರು ಜನಿಸಿದ್ದಾರೆ. ಯಾರು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ದ.ರಾ. ಬೇಂದ್ರೆ. ಅವರ ಪೂರ್ಣ ಹೆಸರು ಫುಲ್ ನೇಮ್ ಈಸ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರ ಕಾವ್ಯನಾಮ ಅಂಬಿಕಾ ತನಯದತ್ತ. ದ.ರಾ. ಬೇಂದ್ರೆಯವರಿಗೆ ಅಂಬಿಕಾ ತನಯದತ್ತ, ಲೈಕ್ ದಟ್ ಆಲ್ಸೋ ವಿ ವಿಲ್ ಕಾಲ್. ಗರಿ, ಗಂಗಾವತರಣ, ನಾದಲೀಲೆ, ಸಖಿಗೀತ, ಉಯ್ಯಾಲೆ, ಹಾಡುಪಾಡು, ಅರಳು ಮರಳು, ನಮನ, ಮುಕ್ತಕಂಠ, ಹೃದಯ ಸಮುದ್ರ ಇತ್ಯಾದಿ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಅವರ 4 ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಯಾರಿಗೆ? ಇವರಿಗೆ. ಇವರು ಬರೆದಂತಹ 4 ತಂತಿ ಒಂದು ಕವನ ಸಂಕಲನಕ್ಕೆ ಯಾವ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದರೆ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ದೊರಕಿದೆ. ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ವಾರಣಾಸಿ, ಕಾಶಿ ವಿದ್ಯಾಪೀಠಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿವೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅದಲ್ಲದೆ ಕೂಡ ಮತ್ತೆ ಬೇರೆ ಕೂಡ ಪ್ರಶಸ್ತಿಗಳು, ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. 26/10/1981ರಂದು ದ.ರಾ. ಬೇಂದ್ರೆ ನಿಧನರಾದರು. ಜೀವಲಹರಿ ಕವನ ಸಂಕಲನದಿಂದ ಬಿದಿಗೆ ಚಂದ್ರ ಬಂದ ನೋಡು ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಫ್ರಮ್ ದಿಸ್ ಒನ್ ಬಿದಿಗೆ ಚಂದ್ರ ಬಂದ ನೋಡು ಪೋಯಮ್ ಅನ್ನುವಂಥದ್ದು ಎಲ್ಲಿಂದ ತಗೊಂಡಿದ್ದಾರೆ ಅಂದರೆ ವೇರ್ ಟು ಇಟ್ ಇಸ್ ಸೆಲೆಕ್ಟೆಡ್ ದಿಸ್ ಪೋಯಮ್ ಮೀನ್ಸ್ ಜೀವಲಹರಿ.